ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವುಗಳು ಆಗ್ತಾನೆ ಇದೆ. ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾನೆ ಇರುವಂತದ್ದು. ಬಳ್ಳಾರಿ ಪ್ರಕರಣ ಆದ್ಮೇಲಂತೂ ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ಕೂಡ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿತ್ತು ನ್ಯೂಸ್ 18 ಕನ್ನಡ. ಆದ್ರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಆರೋಗ್ಯ ಇಲಾಖೆ. ಆರೋಗ್ಯ ಸಚಿವರೇ ಒಮ್ಮೆ ಈ ಸುದ್ದಿ ನೋಡಿ, ಹೇಗಿದೆ ಆಸ್ಪತ್ರೆಗಳ ಪರಿಸ್ಥಿತಿ. ಅಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಇರಲಿ, ಆಸ್ಪತ್ರೆಗಳಿಗೆ ಚಿಕಿತ್ಸೆ ಕೊಡಿಸಬೇಕಾಗಿದೆ. ಅಲ್ಲಿರುವಂತ ಸೌಕರ್ಯಗಳನ್ನ ಸರಿ ಮಾಡಬೇಕಾಗಿದೆ. ಮೂಗ್ ಮುರಿತಾರೆ ಗೌರ್ಮೆಂಟ್ ಆಸ್ಪತ್ರೆ ಅಂದ್ರೆ, ಯಾಕೆಂದ್ರೆ ಯಾವುದೇ ಸೌಲಭ್ಯ ನೆಟ್ಟಗಿರೋದಿಲ್ಲ ಅಲ್ಲಿ. ಆ ಕಾರಣಕ್ಕೋಸ್ಕರನೇ ಇವನ್ ಬಡವರು ಕೂಡ ಆಸ್ಪತ್ರೆಗೆ ಸೇರಿಸ್ಬೇಕಾ ಬೇಡವಾ, ಎಷ್ಟಾದ್ರೂ ಕಷ್ಟ ಆಗಲಿ, ಎಷ್ಟಾದ್ರೂ ಸಾಲ ಆಗಲಿ, ಅತ್ಲಾಗೆ ಪ್ರೈವೇಟ್ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಚಿಕಿತ್ಸೆ ಕೊಡ್ಸೋಣ ಅಂತ ಯಾಕೆ ನಿರ್ಧಾರ ಮಾಡ್ತಾ ಇದ್ದಾರೆ ಅಂದ್ರೆ, ಇವ್ರು ಕೊಡ್ತಾ ಇರುವಂತ ಒಂದು ಸೌಲಭ್ಯ ಇದೆಯಲ್ಲ ಹಂಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕರೆಂಟೇ ಇರೋದಿಲ್ಲ, ಎಷ್ಟೋ ಕಡೆ ಅಂತೂ ಒದ್ದಾಡಬೇಕು ಅಲ್ಲಿರುವಂತ ಸಿಬ್ಬಂದಿ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಹೆರಿಗೆಯನ್ನ ಮಾಡುವಂತ ಪರಿಸ್ಥಿತಿ ಇದೆ. ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಗೆ ನಿದರ್ಶನ ಇದು. ಒಂದು ಊರಿನ ತೋರಿಸ್ತೀನಿ ನಿಮಗೆ. ರಾಯಚೂರಿನ ಹಟ್ಟಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದು. ಸೌರ ಘಟಕದಿಂದ ಆಸ್ಪತ್ರೆಗೆ ವಿದ್ಯುತ್ ಅನ್ನ ಪೂರೈಕೆ ಮಾಡಲಾಗ್ತದೆ. ಸೌರ ಘಟಕ ಕೆಟ್ಟು ಹಲವು ತಿಂಗಳುಗಳೇ ಆಗಿದೆ. ನಿನ್ನೆ ಮೊನ್ನೆ ಒಂದು 2 ದಿನ ಆಫ್ ಆಗಿದೆಯಪ್ಪ, ಅಲ್ಲೇನೋ ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲ, ಹಲವು ತಿಂಗಳುಗಳೇ ಆಗೋಗಿದೆ ಸೌರ ಘಟಕ ಕೆಟ್ಟು. ಅಲ್ಲಿ ಜನರೇಟರ್ ಇದ್ರೂ ಕೂಡ ಅದು ಕೂಡ ಕೆಟ್ಟು ಕೂತ್ಕೊಂಡಿದೆ ಅದು ಜನರೇಟರ್. ಮೊಂಬತ್ತಿ, ಮೊಬೈಲ್ ಟಾರ್ಚ್ ಬೆಳಕಲ್ಲಿ ಚಿಕಿತ್ಸೆ ಮಾಡಬೇಕು ಸಂಜೆ ಆಗ್ತಿದ್ದ ಹಾಗೆ. ಸುಮಾರು 20 ಹಳ್ಳಿಗಳ ಜನರು ಆ ಒಂದು ಆಸ್ಪತ್ರೆಗೆ ಬರ್ತಾರೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಜೀವಕ್ಕೆ ಬರುತ್ತೆ ಕುತ್ತು. ಆರೋಗ್ಯ ಸಚಿವರೇ ಕೂಡಲೇ ಕ್ರಮ ಕೈಗೊಳ್ಳಿ. ಸುದ್ದಿಯನ್ನ ತೋರಿಸಿದ ಮೇಲಾದ್ರೂ ಕ್ರಮ ಕೈಗೊಳ್ಳಿ. ಅಲ್ಲಿರುವಂಥವ್ರಿಗೆ ಸೂಚನೆ ಕೊಡಿ. 1000 ಕೋಟಿ ಅನುದಾನ ಅಂತ ತೋರಿಸ್ತೀರಾ ಆರೋಗ್ಯ ಇಲಾಖೆಗೆ, ಮೂಲಭೂತ ಸೌಕರ್ಯಕ್ಕೆ. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ, ದೃಶ್ಯಾವಳಿಗಳಲ್ಲೇ ಗೊತ್ತಾಗ್ತಾ ಇದೆ. ಮೊಬೈಲ್ ಟಾರ್ಚ್ ನಲ್ಲಿ ಅಲ್ಲಿ ಹೆರಿಗೆಯನ್ನ ಮಾಡಿಸುವಂತ ಪರಿಸ್ಥಿತಿ ಇದೆ ಅಂದ್ರೆ ಇನ್ನೆಂತ ದುಸ್ಥಿತಿ ಇರೋಣ ಅಂತ. ಕಲ್ಯಾಣ ಕರ್ನಾಟಕ ಕಲ್ಯಾಣ ಅಂತ ಬೇರೆ ಸೇರಿಸ್ಬಿಟ್ರು. ಅದಕ್ಕೆ ಕಲ್ಯಾಣ ಯಾರಿಗಾಗ್ತಾ ಇದೆ, ಯಾರು ಮಾಡ್ಕೊಳ್ತಾ ಇದ್ದಾರೆ? ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಷ್ಟೇ ಕಲ್ಯಾಣ. ಅಲ್ಲಿ ಇನ್ನು ಉಳಿದಂಥವ್ರಿಗೆ ಇಂಥ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅಲ್ಲಿನ ಜನ. ಅದಕ್ಕೊಂದು ಎಕ್ಸಾಂಪಲ್ ಇದು. ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಈ ಸುದ್ದಿ ಗಮನಕ್ಕೆ ಬಂದ ಕೂಡಲೇ ಅವರಿಗೆ ಮಾಹಿತಿ ಕೊಡಿ, ಇಲ್ಲಾಂದ್ರೆ ನಾವು ಕೂಡ ನಿಮಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಆ ಒಂದು ವ್ಯವಸ್ಥೆಯನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಹೆರಿಗೆ ವಾರ್ಡ್ ಅದು. ಇದರ ಸುತ್ತಮುತ್ತ ಏನಿಲ್ಲ ಅಂದ್ರೆ ಒಂದು 25-30 ಹಳ್ಳಿಗಳು ಬರ್ತವೆ ಸರ್ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ. ಇಲ್ಲಿ ಹಟ್ಟಿಯಲ್ಲಿ ಸುಮಾರು ಒಂದು 50,000 ಜನ ವಾಸ ಮಾಡುತ್ತೆ. ಅದೆಲ್ಲ ಈ ಆಸ್ಪತ್ರೆಯನ್ನೇ ಆರೋಗ್ಯಕ್ಕಾಗಿ ಬರ್ತಕ್ಕಂಥದ್ದು ಒಂದು ಉದಾಹರಣೆ. ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಸರ್ಕಾರದಿಂದ ಸಾಕಾಗಷ್ಟು ಅನುದಾನ ಬರುತ್ತೆ ಸರ್. ಇಲ್ಲಿ ಸಾಕಾಗಷ್ಟು ಅನುದಾನ ಬಂದ್ರೂ ಡಾಕ್ಟರ್ ಅಭಿಜಿತ್ ಅಂತಕ್ಕಂಥ ವ್ಯಕ್ತಿ ಗುಡುಗುಂಟೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಾರ. ಅವ್ರು ಇಲ್ಲಿ ಪ್ರಭಾರಿ ಹಾಕಿಂದ ಒಂದು ಕೆಲಸ ಮಾಡ್ತಾರ. ಬಂದಂತ ಹಣ ಮಾತ್ರ ಬೇಕು ಅವರಿಗೆ, ಈ ಆಸ್ಪತ್ರೆ ವ್ಯವಸ್ಥೆ ಮಾತ್ರ ಬೇಕಾಗಿಲ್ಲ ಅಂತ ಒಂದು ಪರಿಸ್ಥಿತಿ ನಮ್ಮ ಹಟ್ಟಿ ನಿರ್ಮಾಣ ಆಗಿದೆ ಸರ್. ಇಲ್ಲಿ ಸರ್ ಕರೆಂಟ್ ಇದೆ, ಕರೆಂಟ್ ಹೋಗುತ್ತೆ, ಅನಿವಾರ್ಯಕ್ಕೆ ಹೋಗ್ಬಿಡುತ್ತೆ. ಅದಕ್ಕಂತ ನಾವು ಸರ್ಕಾರ ಏನ್ ಮಾಡಿದ್ರೆ ಒಂದು ಜನರೇಟರ್ ವ್ಯವಸ್ಥೆ ಮಾಡಿದ್ರೆ ಆಸ್ಪತ್ರೆಗೆ, ಆಮೇಲೆ ಸೋಲಾರ್ ವ್ಯವಸ್ಥೆ ಮಾಡಿದ್ರೆ ಸರ್. ಯಾವ್ದು ಇಲ್ಲಿ ನಿರ್ವಹಣೆ ಮಾಡ್ತಾರೆ ಸರ್ ಇಲ್ಲಿ. ಆಮೇಲೆ ಇನ್ವರ್ಟರ್ ಇದ್ರೂ ಇರ್ಲಾರ್ದಂಗ ನೀವು ಒಳಗಡೆ ನೋಡ್ಬೋದು ಬೇಕಾದ್ರೆ ಹೋಗಿಂದ. ಇನ್ವರ್ಟರ್ ಕೆಟ್ಟಕ್ಕಿಂತ ಸುಮಾರು ವರ್ಷಗಳಾಗಿದೆ, ಆ ಜನರೇಟರ್ ಕೆಟ್ಟಕ್ಕಿಂತ ಸುಮಾರು ವರ್ಷಗಳಾಗಿದೆ. ಅದಕ್ಕೆ ನಿರ್ವಹಣೆ ಮಾಡ್ತಕ್ಕಂಥ ಅನುದಾನ ಇದ್ರೂ ಸಹ ಅದನ್ನ ನಿರ್ವಹಣೆ ಮಾಡುವಂತ ತೋರಿಸ್ತಾರ ಹೊರತು ಅದ್ ನಿರ್ವಹಣೆ ಇಲ್ಲ ಸರ್. ಅಂದ್ರೆ ಈಗ ಹೌದೌದು ಸರ್, ಸಾಮಾನ್ಯವಾಗಿ ಬೆಳಕಿರಲ್ಲ, ಇಲ್ಲಾಂದ್ರೆ ಕ್ಯಾನ್ಲ ಇಟ್ಕೊಂಡ್ಕೊಂಡು ಹೆರಿಗೆ ಮಾಡುವಂತ ಪರಿಸ್ಥಿತಿ ನಮ್ಮ ಹಟ್ಟಿ ಆಸ್ಪತ್ರೆಯಲ್ಲಿ ಇದೆ ಸರ್. ನೋಡಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದು ತೋರಿಸ್ತಾ ಇದ್ವಲ್ಲ. ಈ ಬಗ್ಗೆ DHOಗೆ ಕೇಳಿದ್ರೆ ಮಾಹಿತಿನೇ ಇಲ್ಲವಂತೆ. ಸಮಸ್ಯೆ ಆಗಿದೆ ಅಂದ್ರೂ ಕೂಡ ಒಪ್ಲಿಕ್ಕೆ ರೆಡಿ ಇಲ್ಲ DHO. ಸಮಸ್ಯೆ ಆಗಿದೆ ನೋಡ್ರಿ ಸ್ವಾಮಿ ಅಂತ ಅದನ್ನ ವಿತ್ ಪ್ರೂಫ್ ತೋರಿಸಿದ್ರು ನೋಡ್ಲಿಕ್ಕೆ ರೆಡಿ ಇಲ್ಲ. ಇನ್ನು ಹೆಂಗಿರ್ಬೇಕು ನೋಡಿ, ಅವ್ರ ಆಡಳಿತದಲ್ಲಿ ಎಂತ ದರ್ಬಾರ್ ಮಾಡ್ತಾ ಇದ್ದಾರೆ ಅಂತ DHO. ನಮ್ಮಲ್ಲಿ ಆ ರೀತಿ ಸಮಸ್ಯೆಗಳೇ ಇಲ್ಲ ಅಂತ ಸಬೂಬು ಹೌದು ಹೇಳಲೇಬೇಕಲ್ಲ. ಯಾಕೆಂದ್ರೆ ಎಲ್ಲಾದ್ರೂ ಅಡ್ಡಾಡಿದ್ರಲ್ವಾ ಗೊತ್ತಾಗೋದು, ಎಲ್ಲಾದ್ರೂ ಓಡಾಡಿದ್ರೆ ಗೊತ್ತಾಗಿರೋದಪ್ಪ ಏನೇನ್ ಸಮಸ್ಯೆ ಅಂತ. ಆತರ ನಮ್ಮಲ್ಲಿ ಟಾರ್ಚ್ ಯಾವ್ದು ಮಾಡಿಲ್ಲ. ಇದೇ ಈಚನಾಳ್ ಗ್ರಾಮದಲ್ಲೇ ಹೇಳಿದ್ರು ಅವ್ರು, ರಾತ್ರಿ ಡೆಲಿವರಿ ಆಗಿತ್ತು, ಇದಾಗಿದೆ ಅದ ತಕ್ಷಣ ಇಮಿಡಿಯೇಟ್ ಅವರು ಅಲ್ಲಿ ಏನಾಗಿದೆ ಅಂದ್ರೆ ಹೊಸ ಹಾಸ್ಪಿಟಲ್ ಕಟ್ಟಿದಾರೆ. ಅಲ್ಲಿ ಹೊಸ ಹಾಸ್ಪಿಟಲ್ ಕಟ್ಟಿದ್ರಿಂದ ಹಳೆ ಹಾಸ್ಪಿಟಲ್ ಅಲ್ಲಿ ಸೋಲಾರ್ ಇದೆ, ಅದನ್ನ ಶಿಫ್ಟ್ ಮಾಡಕ್ಕೆ ಅವರು ಈಗ ಅದೇ ಸೆಲ್ಕೋ ಫೌಂಡೇಶನ್ ಅವರು ರೆಡಿ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟರೆ ಮತ್ತೆ ಯಾವುದಿಲ್ಲ. ಇಮಿಡಿಯೇಟ್ ಆಗಿ ನಾವು UPS ಇದೆ, ಇಮಿಡಿಯೇಟ್ UPS ನ ರೆಡಿ ಮಾಡಿಸಿದ್ದಾರೆ. 2025 ಕೂಡ
ಮೊಬೈಲ್ ಟಾರ್ಚ್ ಹಿಡಿದ ಆಸ್ಪತ್ರೆಗಳು ನಮ್ಮ ಜಿಲ್ಲೆಯಲ್ಲಿ ಯಾವ್ದು ಆಗಿಲ್ಲ ಆತರ. ಈಚ್ ಕೆಟ್ಟಿಲ್ಲ, ಅದು ಶಿಫ್ಟ್ ಮಾಡ್ಬೇಕು, ಹೊಸ ಬಿಲ್ಡಿಂಗ್ ಅರ್ಥ ಆಗ್ಬೇಕಲ್ಲ. ಅಲ್ಲಲ್ಲ, ಅದು 6 ತಿಂಗಳು. ಅವ್ರು ಏನಾಗಿದೆ, ನಾವು ಅವ್ರಿಗೆ ಕೊಟೇಶನ್ ಕೊಟ್ಟಿದ್ದಾರೆ, ಯಾರು ಸಿಲ್ಕೋ ಫೌಂಡೇಶನ್ ಅವರು ಅದನ್ನ ಕೊಟೇಶನ್ ಕೊಟ್ಟು ಮಾಡಕ್ಕೆ ಇದು ಮಾಡಿದ್ರು. ಯಾವ್ದೋ 1-2 ಕಡೆ ಹೋಗಿರ್ಬೋದು, ಇಲ್ಲ ಅದನ್ನೇ ಒಂದು ಆಗಿದೆ ಅಂತ ಎಲ್ಲಕ್ಕೂ ನಾವು ಜನರಲೈಸ್ ಮಾಡಕ್ಕಾಗಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್. ನೋಡ್ಕೊಂಡ್ಬರೋಣ. ಇದು ದೇಶದಲ್ಲಿಯೇ ಇವತ್ತು ಚಿನ್ನವನ್ನ ಉತ್ಪಾದಿಸುವಂತಹ ಏಕೈಕ ಪಟ್ಟಣ. ರಾಯಚೂರು ಜಿಲ್ಲೆಯ ಹಟ್ಟಿ ಪಟ್ಟಣದಲ್ಲಿ ಚಿನ್ನ ಉತ್ಪಾದಿಸುತ್ತಿದ್ರು ಇಲ್ಲಿಯ ಜನರಿಗೆ ಸರಿಯಾದ ಆರೋಗ್ಯ ಸೌಕರ್ಯಗಳಿಲ್ಲ. ಇಲ್ಲಿರ್ತಕ್ಕಂಥ ಒಂದೇ ಒಂದು ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆಯ ಕರ್ಮಕಾಂಡವನ್ನ ನಾವಿವತ್ತು ನಿಮಗೆ ತೋರಿಸ್ತಾ ಇದ್ದೀವಿ. ನಾನೀಗ ರಾಯಚೂರು ಜಿಲ್ಲೆಯ ಹಟ್ಟಿ ಪಟ್ಟಣದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ನೀವೇ ನೋಡ್ತಾ ಇದ್ದೀರಾ, ಇದು ಜಿಲ್ಲಾ ಪಂಚಾಯತ್ ರಾಯಚೂರು ಅಡಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಈ ಆಸ್ಪತ್ರೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಸಮಸ್ಯೆಗಳದ್ದೇ ಆಗರ. ಇಲ್ಲಿರ್ತಕ್ಕಂತಹ ರೂಮ್ಗಳ ಕೊಠಡಿಗಳನ್ನ ನೋಡಬಹುದು, ಇಲ್ಲಿರ್ತಕ್ಕಂಥ ವಿದ್ಯುತ್ ಸೌಕರ್ಯವನ್ನ ನೋಡಬಹುದು, ಇಲ್ಲಿರ್ತಕ್ಕಂತಹ ಸೋಲಾರ್ ಸಿಸ್ಟಮ್ ಅನ್ನ ನೋಡಬಹುದು, ಇಲ್ಲಿರ್ತಕ್ಕಂಥ ಬ್ಯಾಟರಿಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ಜನರೇಟರ್ ಆಗಿರ್ಬೋದು, ಯಾವುದು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ಈ ಆಸ್ಪತ್ರೆಯಲ್ಲಿ ಹೆರಿಗೆಗೆ ಅಂತ ಬಂದಂತಹ ಈ ಚಿಕಿತ್ಸೆಗೆ ಬಂದಂತಹ ಗರ್ಭಿಣಿಯರು ಇವತ್ತು ಆ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸಬೇಕಾದಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ವೈದ್ಯರು ಮತ್ತು ನರ್ಸ್ಗಳು ಇವತ್ತು ಮೊಬೈಲ್ ಟಾರ್ಚ್ ಅನ್ನ ಹಚ್ಚಿಬಿಟ್ಟು ಹೆರಿಗೆ ಮಾಡಿಸಿದಂತಹ ಒಂದು ಘಟನೆ ಈ ಒಂದು ಆಸ್ಪತ್ರೆಯಲ್ಲಿ ನಡೆದಿದೆ. ಇದಕ್ಕಿಂತ ಇನ್ನು ದುರಂತದ ವಿಚಾರ ಯಾವುದು ಅಂತ ಹೇಳ್ಬೋದು. ಯಾಕೆಂತ ಕೇಳಿದ್ರೆ, ಇಡೀ ರಾಯಚೂರು ಜಿಲ್ಲೆ ಇವತ್ತು ಏಷ್ಯಾ ಖಂಡದಲ್ಲಿಯೇ ಇವತ್ತು ಸೋಲಾರ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡಂತಹ ಏಕೈಕ ಜಿಲ್ಲೆ ಅಂದ್ರೆ ಆ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಕೂಡ ಆರೋಗ್ಯ ಇಲಾಖೆ ಈ ಆಸ್ಪತ್ರೆಗಳಲ್ಲಿ ಇವತ್ತು ನಾವು ಸೋಲಾರ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡಂತಹ ಏಕೈಕ ಜಿಲ್ಲೆ ಎನ್ನುವಂತಹ ಒಂದು ಬಡಾಯಿಯನ್ನ ಇಲ್ಲಿರ್ತಕ್ಕಂತಹ ಅಧಿಕಾರಿಗಳು ಕೊಚ್ಕೊಳ್ತಾರೆ. ಆದ್ರೆ ದುರಂತದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಸರಿಯಾದ ವಿದ್ಯುತ್ ಸೌಕರ್ಯ ಇಲ್ಲ. ಇರತಕ್ಕಂತಹ ವಿದ್ಯುತ್ ಸೌಕರ್ಯದಲ್ಲಿ ಕೇವಲ ಇವತ್ತು ಇಲ್ಲಿರ್ತಕ್ಕಂತಹ ಆ ಒಂದು ಇನ್ವರ್ಟರ್ ಏನಿದೆ ಅದು ಕೇವಲ 4 ಗಂಟೆಗಳು ಮಾತ್ರ ವರ್ಕ್ ಆಗ್ತದೆ. ರಾತ್ರಿ ಹೊತ್ತಲ್ಲಿ ಇಲ್ಲಿ ಕರೆಂಟ್ ಏನಾದ್ರೂ ಹೋಯ್ತಪ್ಪ ಅಂತ ಹೇಳಿದ್ರೆ ಅದು ಮೊಬೈಲ್ ಟಾರ್ಚ್ ಅನ್ನ ಹಚ್ಚಿಬಿಟ್ಟು ಅಥವಾ ಹಣತೆಯನ್ನ ಹಚ್ಚಿಬಿಟ್ಟು ಇವತ್ತು ಈ ಒಂದು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಳನ್ನ ನೀಡಲಾಗ್ತದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಕೋಣೆಗಳಲ್ಲೂ ಕೂಡ ನೋಡಬಹುದು ನೀವು ಯಾವ ರೀತಿಯಾಗಿ ಬೆಡ್ಗಳಿದಾವೆ ಅಂತ ಹೇಳ್ಬಿಟ್ಟು. ಸರಿಯಾದ ಬೆಡ್ ವ್ಯವಸ್ಥೆ ಕೂಡ ಇಲ್ಲಿರ್ತಕ್ಕಂಥದ್ದು, ಈ ಬೆಡ್ಗಳನ್ನು ನೋಡಿ ನೀವು, ಇಲ್ಲಿ ಯಾವೊಬ್ಬ ವೈದ್ಯರು ಕೂಡ ಇರೋದಿಲ್ಲ. ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳ ಕೊರತೆಯೂ ಕೂಡ ಇಲ್ಲಿ ಸಾಕಷ್ಟು ಎದ್ದು ಕಾಣ್ತದೆ. ಇಡೀ ಆಸ್ಪತ್ರೆ ಕೂಡ ಇವತ್ತು ಖಾಲಿ ಬಿಕ್ಕೋ ಅಂತ ಹೋಯ್ತಿರ್ತಕ್ಕಂಥದ್ದನ್ನ ನೀವು ನೋಡಬಹುದು. ಇಲ್ಲಿರ್ತಕ್ಕಂಥ ಇನ್ವರ್ಟರ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಇಲ್ಲಿರ್ತಕ್ಕಂಥ ಜನರೇಟರ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂತಹ ವೈದ್ಯರಾಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಇಲ್ಲಿ ಇವತ್ತು ಮೊಬೈಲ್ ಬೆಳಕಿನಲ್ಲಿ ಅಂದ್ರೆ ಟಾರ್ಚ್ ಅನ್ನ ಹಚ್ಚಿಬಿಟ್ಟು ಇವತ್ತು ಚಿಕಿತ್ಸೆಯನ್ನು ನೀಡತಕ್ಕಂಥ ಅನಿವಾರ್ಯತೆ ಈ ಆಸ್ಪತ್ರೆಯಲ್ಲಿ ಎದುರಾಗಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಈ ಆಸ್ಪತ್ರೆಗಳ ನೋಡಿ ಖಾಲಿ ಕುರ್ಚಿನೂ ನೋಡಬಹುದು ನೀವು ಯಾವ ರೀತಿಯಾಗಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ವೈದ್ಯರಿಲ್ಲ, ಸಮಯ ಕೂಡ ಏನ್ ಬಹಳ ಆಗಿಲ್ಲ, ಆದ್ರೂ ಕೂಡ ಇಲ್ಲಿ ವೈದ್ಯರಿಲ್ಲ. ಇರ್ತಕ್ಕಂಥ ಒಬ್ಬ ನರ್ಸ್ ಕೂಡ ಅವರು ಕೂಡ ಈ ಚಿಕಿತ್ಸೆಗೆ ಅಂತ ಯಾರಾದ್ರೂ ರೋಗಿಗಳು ಬಂದ್ರೆ ಯಾರು ಚಿಕಿತ್ಸೆ ನೀಡಬೇಕು, ಏನ್ ನೀಡಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ಅತ್ಯಂತ ದುರಂತದ ವಿಚಾರ ಅಂತ ಹೇಳ್ಬೋದು. ನಾವು 21ನೇ ಶತಮಾನದಲ್ಲಿ ಎಷ್ಟೆಲ್ಲ ಮುಂದುವರೆದಿದ್ದೀವಿ ಅಂತ ಹೇಳ್ಕೊಳ್ತಕ್ಕಂಥ ನಾವು ಈ ರೀತಿಯಾಗಿ ಮೊಬೈಲ್ ಟಾರ್ಚ್ ನಲ್ಲಿ ಇವತ್ತು ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆಯನ್ನ ಮಾಡಿಸ್ತಕ್ಕಂಥದ್ದನ್ನ ನೋಡಿದ್ರೆ ನಿಜಕ್ಕೂ ನಾಚಿಕೆಯ ಸಂಗತಿ ಆಗ್ತದೆ. ಹಾಗಾಗಿ ಈ ಒಂದು ಪರಿಸ್ಥಿತಿಗೆ ಕಾರಣರಾದಂತಹ ಇಲ್ಲಿನ ವೈದ್ಯಾಧಿಕಾರಿಗಳು ಯಾರೇ ಇರಬಹುದು ಅಂತವರ ವಿರುದ್ಧ ಸೂಕ್ತ ಕ್ರಮವಾಗಬೇಕು ಅನ್ನುವಂತಹ ಒತ್ತಾಯವನ್ನ ಈ ಹಟ್ಟಿ ಚಿನ್ನದ ಗಣಿ ಪಟ್ಟಣದ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18.